ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ನನ್ನ ರೂಟೀನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಎನದರ್ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಇದು ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಹೆಲ್ತ್ ಡ್ರಿಂಕ್ನ ರೆಡಿ ಮಾಡ್ತಾಯಿದ್ದೆ. ಮಾರ್ನಿಂಗ್ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಡ್ರಿಂಕ್ಸ್ನ ಮಾಡ್ತಾಯಿರ್ತೀನಿ ನಮ್ಮ ಹಸ್ಬೆಂಡ್ಗೆ. ಆಮ್ಲ ಜ್ಯೂಸು ಅಥವಾ ಇದು ಹಾಗಲಕಾಯಿ ಜ್ಯೂಸು ಈ ಥರ ಎಲ್ಲ. ಈ ಕಡೆ ಸ್ವೀಟ್ ಕಾರ್ನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ. ನನ್ನ ಮಗಳಿಗೆ ಮಾರ್ನಿಂಗ್ ಸ್ವಲ್ಪ ತಿನ್ನೋಕ್ಕೂ ಆಗುತ್ತೆ ಮತ್ತು ಬಾಕ್ಸ್ಗೂ ಕೂಡ ಕಟ್ ಕಳ್ಸೋಕ್ಕಾಗುತ್ತೆ ಅಂತ ಈ ಕಡೆ ಹಾಗಲಕಾಯಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಜೀರಿಗೆ, ಬೆಲ್ಲ, ಉಪ್ಪು, ಹಸಿ ಶುಂಠಿ, ಹಾಗಲಕಾಯಿನ ಹಾಕಿಬಿಟ್ಟು ಜ್ಯೂಸ್ ಮಾಡಿದೆ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮಾರ್ನಿಂಗ್ ಎದ್ದ ತಕ್ಷಣ ಕುಡಿಯೋದ್ರಿಂದ ಹೊಟ್ಟೆ ಎಲ್ಲ ಕ್ಲೀನಾಗಿರುತ್ತೆ. ಹಾಗೆ ಸ್ಟೋನ್ ಪ್ರಾಬ್ಲಮ್ಮು ಅದು ಇದು ಏನೂ ಬರೋದಿಲ್ಲ ಅಂತ ಡೈಲಿ ಅಥವಾ ವಾರಕ್ಕೆ 2 ಟೈಮ್ಸ್ ಮಾಡ್ತಾ ಇರ್ತೀನಿ. ಹಾಗೆ ನನಗೂ ಕೂಡ ಹಸುವಾಗಿತ್ತು ಅಂತ ಸ್ವಲ್ಪ ಅವಕಾಡೋ ಫ್ರೂಟ್ ಇತ್ತು ಅಂತ ಕಟ್ ಮಾಡ್ಕೊಳ್ತಾ ಇದ್ದೆ. ನನಗೂ ಮತ್ತು ನನ್ನ ಮಗಳಿಗೂ ಆಗುತ್ತೆ ಅಂತ, ಅವಳಿಗೆ ಬಾಕ್ಸಿಗೆ ಹಾಕೋಕ್ಕಾಗುತ್ತೆ, ನನಗೆ ತಿನ್ನೋದಕ್ಕಾಗುತ್ತೆ ಅಂತ. ಅವಳು ಜಾಸ್ತಿ ತಿನ್ನೋದಿಲ್ಲ, ಆದರೂ ನಾನು ಫೋರ್ಸ್ ಮಾಡಿ ಸ್ವಲ್ಪ ಏನಾದರೂ ತಿನ್ನಿಸ್ತಿರ್ತೀನಿ, ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ತುಂಬ ಟೇಸ್ಟಿಯಾಗಿತ್ತು, ಹಣ್ಣಾಗಿರೋದ್ರಿಂದ ಚೆನ್ನಾಗಿತ್ತು. ಅವಳಿಗೂ ಹಾಗೆ ಅರ್ಧ ಹಾಕಿ ಕಳಿಸ್ದೆ, ಅವಳು ತಿಂತಾಳೆ ಅಂತ ನೋಡಬೇಕು. ಹಾಗೆ ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಒರೆಸ್ಕೊಂಡು ಆ್ಯಸ್ ಯೂಶ್ವಲ್ ಉಪ್ಪೆಲ್ಲ ಹಾಕ್ಕೊಂಡು ಫಸ್ಟ್ ಒಂದು ಸಾರಿ ಒರೆಸ್ಕೊಂಡಿರ್ತೀನಿ. ಆಮೇಲೆ ಲೈಝಾಲು ಈ ಥರ ಏನಾದರೂ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸಾರಿ ಒರೆಸಿರ್ತೀನಿ. ಮನೆಯ ಕ್ಲೀನ್ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಉಪ್ಪು, ಅರಿಶಿನ ಏನಾದರೂ ಈ ಥರ ಹಾಕಿ ಒರೆಸ್ಕೊಳ್ತಾ ಇರ್ತೀನಿ. ಅವಳು ಇವತ್ತು ಮ್ಯಾಗಿ ಮಾಡಿಕೊಡಮ್ಮ ನನಗೆ ತಿನ್ನೋದಕ್ಕೆ ಅಥವಾ ಮತ್ತು ಬಾಕ್ಸಿಗೆ ಎಲ್ಲ ಅಂತ ಹಠ ಮಾಡ್ತಾಯಿದ್ಲು. ಅವಾಗವಾಗ ಮ್ಯಾಗಿನ ಕೇಳ್ತಾ ಇರ್ತಾಳೆ ಅವಳು ಕೂಡ. ನಾನು ಸರಿ ಆಯಿತು ಅಂತ ಮನೆಯೆಲ್ಲ ಒರೆಸ್ಬಿಟ್ಟು ಮ್ಯಾಗಿ ಬೇಡ ಅಂತ ಶಾವಿಗೆ ಇತ್ತು ಮನೆಯಲ್ಲಿ, ಅದೇ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ರಾಯ್ತು, ಅವಳಿಗೂ ಆಗುತ್ತೆ ನಮಗೂ ಆಗುತ್ತೆ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ಅದೇ ಹೆಲ್ದಿ ಆಗಿರಲಿ ಅಂತ ಅದಕ್ಕೆ ಸ್ವಲ್ಪ ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ ಎಲ್ಲ ಹಾಕ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೆ. ಶಾವಿಗೆ ಉಪ್ಪಿಟ್ಟು ಒಂದು ಲಾಂಗ್ ವಿಡಿಯೋನ ನಾನು ತುಂಬ ದಿನದ ಹಿಂದೆಯೇ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು 0 ಸಬ್ಸ್ಕ್ರೈಬರ್ಸಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಈಗ 272 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ತುಂಬ ಕಮ್ಮಿ ಜನ ಅನ್ನಿಸ್ಬೋದು ಸಬ್ಸ್ಕ್ರೈಬರ್ಸು, ಬಟ್ ನನಗೆ ಅದು ತುಂಬ ಜಾಸ್ತಿ ಜನನೇ ಅಂತ ಅನಿಸುತ್ತೆ. ಯಾಕಂದರೆ ನಾನು 0 ಸಬ್ಸ್ಕ್ರೈಬರ್ಸಿಂದನೇ ಸ್ಟಾರ್ಟ್ ಮಾಡಿದ್ದು ನನ್ನ ಯೂಟ್ಯೂಬ್ ಜರ್ನಿನ. ಸುಮ್ಮನೆ ಮನೇಲಿ ಇರ್ತೀನಲ್ವ, ಮಾಡೋಣ, ನಾನಾದರೂ ಏನು ಕೆಲಸ ಇರುತ್ತೆ, ಮಗಳು ಸ್ಕೂಲ್ಗೆ ಹೋದ್ಮೇಲೆ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದೆ. ಈಗ ಇಲ್ಲಿಗೆ ಬಂದಿದೆ. ನಿಮ್ಮ ಸಪೋರ್ಟು, ಸಹಕಾರ ಹೀಗೆ ಇರಲಿ, ಇನ್ನೂ ನನ್ನ ಚಾನಲ್ ಗ್ರೋತ್ ಆಗಲಿ ಅಂತ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಅವಳ ಬಾಕ್ಸಿಗೆ ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಸಾಲ್ಟು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ. ಅವಳಿಗೆ ಶಾರ್ಟ್ ಬ್ರೇಕಲ್ಲಿ ತಿನ್ನೋಕ್ಕಾಗುತ್ತೆ ಅಂತ ಸ್ವೀಟ್ ಕಾರ್ನು, ಅವಕಾಡೋ ಫ್ರೂಟ್ ಹಾಕಿದ್ದೆ. ಮತ್ತು ಲಂಚ್ ಟೈಮಲ್ಲಿ ಮತ್ತು ಉಪ್ಪಿಟ್ಟು ಹಾಕಿದ್ದೆ. ಅವ್ರ ಪಪ್ಪ ಮನೇಲಿದ್ದರು ಅಂತ ಅವರು ಕೂಡ ಟಿಫನ್ ಮಾಡಿಸ್ಕೊಳ್ತಾ ಇದ್ಲು. ನಾವು ತಿನ್ನಿಸಿದ್ರೆ ಸ್ವಲ್ಪ ಜಾಸ್ತಿ ತಿಂತಾಳೆ, ತಾನೇ ತಿನ್ನಲಿ ಅಂತ ಬಿಟ್ಟರೆ 1-2 ತುತ್ತು ತಿಂದುಬಿಟ್ಟು ಸಾಕು ಅಂತ ಬಿಟ್ಬಿಡ್ತಾಳೆ. ಅದಕ್ಕೋಸ್ಕರ ಸ್ವಲ್ಪ ನಾವೇ ತಿನ್ನಿಸ್ತಿರ್ತೇವೆ ಫ್ರೀ ಮಾಡಿಕೊಂಡು. ಹಾಗೆ ಮತ್ತು ನನಗೆ ಹೆಲ್ತ್ ಡ್ರಿಂಕ್ಗೆ ಅಂತ ಡ್ರೈ ಫ್ರೂಟ್ಸ್ದು ಸ್ಮೂತಿ ಮಾಡ್ಕೊಳ್ತಾ ಇದ್ದೆ. ಇದು ಹಿಂದಿನ ದಿನ ಕ್ಲಿಪ್ಪು. ಹಿಂದಿನ ದಿನ ನೈಟೇ ನಾನು ನೆನೆಗೆ ಹಾಕಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ. ನಾನು ಪಿಸ್ತಾ, ಗೋಡಂಬಿ, ಬಾದಾಮು, ಡೇಟ್ಸು ಮತ್ತು ಪಂಪ್ಕಿನ್ ಸೀಡ್ಸು ಅಂತ ಅದು ಹಾಕ್ಕೊಂಡಿದ್ದೆ. ಅದೇನು ಅಂಜೂರ ಎಲ್ಲ ಹಾಕ್ಕೊಂಡಿದ್ದೆ. ನಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರುತ್ತೋ ಅದನ್ನ ಕೂಡ ಹಾಕ್ಕೊಂಡು ಮಾಡಿಕೊಂಡ್ರೂ ಬರುತ್ತೆ. ಅಂಜೂರ ಹಾಕೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲರೂ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದಕ್ಕೇ ಒಂದು ಬಾಳೆಹಣ್ಣು, ಹಾಗೆ ಸ್ವಲ್ಪ ಹಾಲು, ನಿಮಗೆ ಬೇಕಿದ್ರೆ ಕಲ್ಸಕ್ಕರೆ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಕೂಡ ಇದಕ್ಕೆ ಹಾಕೋಬಹುದು. ಸ್ವೀಟ್ಗೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಆರೋಗ್ಯವಾಗೂ ಇರುತ್ತೆ. ಸ್ವಲ್ಪ ಆದಷ್ಟು ಹೆಲ್ದಿ ಲೈಫ್ನ ಮೇಂಟೈನ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸ್ಮೂತಿ ಮಾಡಿ ಕುಡ್ದಾದ್ಮೇಲೆ
ಅವಳು ಸ್ಕೂಲ್ಗೆ ಹೋದ್ಲು. ಆಮೇಲೆ ನಾನು ಸ್ನಾನ ಮಾಡಿಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ವಾರ ಮಾಡಿದರು. ನಮ್ಮ ಮನೆ ಹತ್ರ ಒಂದು ಕ್ವಾರ್ಟರ್ಸಲ್ಲಿ ದುರ್ಗಾದೇವಿ ಟೆಂಪಲ್ ಇದೆ, ಅಲ್ಲಿ ಉಡಿ ತುಂಬ ವಾರ ಮಾಡಿದರು. ಲಾಸ್ಟ್ ವಾರ ಆಗಿತ್ತು ಅವತ್ತು. ಅದಕ್ಕೋಸ್ಕರ ನಾನು ಮನೆಯೆಲ್ಲ ಒರೆಸಿದ್ನಲ್ವ, ದೇವರಿಗೆಲ್ಲ ಚೆನ್ನಾಗಿ ಪೂಜೆ ಮಾಡಿದೆ. ನೈವೇದ್ಯಕ್ಕೆ ಅಂತ ಡೇಟ್ಸ್ ಇಟ್ಟಿದ್ದೆ. ಏನಾದರೂ ಇಡ್ತೀನಿ ನೈವೇದ್ಯಕ್ಕೆ, ಹಾಲು ಸಕ್ಕರೆ, ಪುಟಾಣಿ ಸಕ್ಕರೆ, ಹಾಲು ಬೆಲ್ಲ, ಡೇಟ್ಸು, ಡ್ರೈ ಫ್ರೂಟ್ಸ್ ಅಂತ. ಹಾಗೆ ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ ಆಗಿಬಿಡ್ತು. ಒಂದು 11:30-12 ಗಂಟೆ ಆಗ್ತಾ ಬಂದಿತ್ತು. ಇಷ್ಟು ಮಾಡೋಷ್ಟರಲ್ಲಿ ನಾನು ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ, ನನಗೂ ಸುಸ್ತಾಗ್ತಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಎಲ್ಲ ಸ್ಲೋ ಆಗುತ್ತೆ. ಇಷ್ಟು ಮಾಡಿ ಮಧ್ಯಾಹ್ನ ಸಾಂಬಾರಿಗೆ ಅಂತ ಬೇಳೆ ಸಾಂಬಾರಿಗೆ ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡು ಬೇಳೆ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೆ. ಇವತ್ತು ಅನ್ನ ಸಾಂಬಾರು, ಚಪಾತಿ, ಪಲ್ಯ ಮಾಡ್ಕೊಂಡ್ರಾಯ್ತು ಮಧ್ಯಾಹ್ನದ ಊಟಕ್ಕೆ ಅಂತ. ಸಾಂಬಾರೆಲ್ಲ ಮಾಡೋಕ್ಕೆ ರೆಡಿ ಮಾಡಿ ಕುಕ್ಕರ್ಗೆ ಇಟ್ಬಿಟ್ಟು ಈ ಕಡೆ ಪಲ್ಯಕ್ಕೆ ಅಂತ ಶೇಂಗಾ ಹುರ್ಕೊಳ್ತಾ ಇದ್ದೆ. ನಾವು ಜವಾರಿ ಮೆಣಸಿನ್ಕಾಯಿ, ಡೊಣ್ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ, ಅದ್ರದ್ದು ಪಲ್ಯನ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಶೇಂಗಾ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಖಾರ ಆಗಲ್ಲ, ಎಲ್ಲರೂ ತಿನ್ಬೋದು, ಟೇಸ್ಟಿ ಆಗಿರುತ್ತೆ ಅಂತ ಶೇಂಗಾನ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪಲ್ಯನ ಮಾಡ್ಕೊಳ್ತಾ ಇದ್ದೆ ನಾನು. ಈ ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಜವಾರಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಟೇಸ್ಟಿ ಆಗಿರುತ್ತೆ ಪಲ್ಯ. ಇನ್ನು ನಾರ್ಮಲ್ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ವ, ಅದ್ರದ್ದು ಪಲ್ಯ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಜವಾರಿ ಮೆಣಸಿನ್ಕಾಯಿನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಚಪಾತಿ, ರೊಟ್ಟಿಗೆಲ್ಲ ಚೆನ್ನಾಗಾಗುತ್ತೆ. ಮತ್ತು ಚಪಾತಿನ ಮಾಡ್ಕೊಂಡ್ರಾಯ್ತು ಅಂತ ಈ ಕಡೆ ಚಪಾತಿ ಹಿಟ್ಟನ್ನ ಕೂಡ ಕಲಿಸ್ಕೊಳ್ತಾ ಇದ್ದೆ ನಾನು. ಮಾಮೂಲಿ ಚಪಾತಿ ಆದರೆ ನನ್ನ ಮಗಳು ಮಧ್ಯಾಹ್ನ ಮತ್ತು ನೈಟು ತಿಂತಾಳೆ. ರೊಟ್ಟಿ ಆದರೆ ಒನ್ ಟೈಮ್ ಅಷ್ಟೇ ಫೋರ್ಸ್ ಮಾಡಿದ್ರೆ ತಿಂತಾಳೆ, ಇಲ್ಲ ಅಂದರೆ ಬಿಟ್ಬಿಡ್ತಾಳೆ. ಅದಕ್ಕೆ ನಾನು ವಾರದಲ್ಲಿ 1-2-3 ಸಾರಿ ಚಪಾತಿನ ಮಾಡ್ತಿರ್ತೀನಿ, ಅವ್ರ ಬಾಕ್ಸಿಗೂ ಹಾಕಿರ್ತೀನಿ. ಚಪಾತಿ ಆದರೆ ಓಕೆ ತಿನ್ಕೊಂಬರ್ತಾಳೆ, ರೊಟ್ಟಿ ಎಲ್ಲ ತಿನ್ನೋದಿಲ್ಲ ಅವಳು. ಅದಕ್ಕೋಸ್ಕರ ಅವಳಿಗೆ ಪಡ್ಡು, ದೋಸೆ ಮಾಡಿ ಹಾಕ್ತಾಯಿರ್ತೀನಿ. ಈ ಕಡೆ ರೈಸ್ಗೆ ಇಟ್ಕೊಂಡೆ. ಮತ್ತು ಬೇಳೆ ಸಾಂಬಾರನ್ನ ಬೇಳೆ ಕುದ್ಮೇಲೆ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೇ ಉಪ್ಪು, ಖಾರ, ಅರಿಶಿನದ ಪುಡಿ ಹಾಗೆ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಕುದಿಸ್ತಾ ಇದ್ದೆ ನಾನಿಲ್ಲಿ. ಕುದಿಸಾದ್ಮೇಲೆ ಸಪ್ರೇಟಾಗಿ ಒಗ್ಗರಣೆನ ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ. ಈ ಕಡೆ ಉಪ್ಪೆಲ್ಲ ಖಾಲಿ ಆಗಿತ್ತು ಅಂತ ಬಾಟಲ್ ಕ್ಲೀನ್ ಮಾಡಿಟ್ಟಿದ್ದೆ. ನಾನು ಸೆರಾಮಿಕ್ ಬಾಟಲ್ನ ಯೂಸ್ ಮಾಡ್ತೀನಿ ಉಪ್ಪು ಖಾರ ಹಾಕೋದಕ್ಕೆ. ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆ ಈ ಥರ ಐಟಮ್ಸ್ಗೆಲ್ಲ ಗ್ಲಾಸ್ ಕಂಟೈನರ್ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನ್ನ ಕಾನ್ಸೆಪ್ಟು. ನೀವು ಖಂಡಿತ ಟ್ರೈ ಮಾಡಿ, ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಆನ್ಲೈನಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸು ಸಿಗುತ್ತೆ, ಮತ್ತು ಕಡಿಮೆ ಪ್ರೈಸ್ಗೆ ತುಂಬ ಚೆನ್ನಾಗಿರೋ ಕಂಟೈನರ್ಸ್ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿ, ಆರೋಗ್ಯವಾಗಿರೋಕ್ಕೆ, ಹೆಲ್ದಿ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಪಿನಿಯನ್ನು. ಈ ಕಡೆ ಪಲ್ಯ ಎಲ್ಲ ರೆಡಿ ಆದಮೇಲೆ ಚಪಾತಿ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ. ನಮ್ಮ ಕಿಚನ್ ಕೌಂಟ್ರು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಜಾಗ ಕನ್ಸಿಸ್ಟೆಡ್ ಅಂತ ಅನಿಸುತ್ತೆ ನನಗೆ ಸ್ವಲ್ಪ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದು ಸ್ಕೂಲಲ್ಲೇ ಅವಳಿಗೇನೋ ಆರ್ಟ್ ಮಾಡೋಕ್ಕೆ ಕೊಟ್ಟಿದ್ರಂತೆ, ಪೇಂಟ್ ಮಾಡೋದಕ್ಕೆ ಒಂದು ಪಿಕಾಕಿಗೆ. ಅವಳೇ ಕಲರ್ ಹಾಕಿದ್ರಂತೆ, ಅದಕ್ಕೋಸ್ಕರ ಅವಳ ಹೆಸ್ರು ಬರೆದ್ಬಿಟ್ಟು ಮನೆಗೆ ಕೊಟ್ಟು ಕಳಿಸಿದ್ರು. ಅವ್ರ ಪಪ್ಪಂಗೆ ಸರ್ಪ್ರೈಸ್ ಕೊಡ್ತೀನಿ ಪಪ್ಪ ಕಣ್ಣು ಮುಚ್ಚು ಅಂತ ಹೇಳ್ತಾ ಇದ್ಲು. ಅವರು ಮಧ್ಯಾಹ್ನ ಊಟಕ್ಕೆ ಅಂತ ಬಂದಿದ್ದರು. ಅಷ್ಟೊತ್ತಲ್ಲಿ ನೋಡಿ ನಮಗೂ ಕೂಡ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಲರ್ ಹಾಕ್ತಾಳೆ ಅವಳು, ಆಚೆ ಈಚೆ ಹೋಗೋದಿಲ್ಲ, ಸ್ಪ್ರೆಡ್ ಆಗೋದಿಲ್ಲ ಅವಳು ಕಲರ್ ಮಾಡಿರೋದು. ಖುಷಿಯಿಂದ ತೋರಿಸ್ತಾ ಇದ್ಲು, ಮಮ್ಮಿ ನೋಡು ನನ್ನದೆಲ್ಲ ಹೆಸರು ಬರೆದು ಕೊಟ್ಟಿದ್ದಾರೆ, ಹಾಗೆ ನಾನು ಹೋಮ್ವರ್ಕು, ಕ್ಲಾಸ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿರೋದಕ್ಕೆ ಎಕ್ಸಲೆಂಟ್ ಅಂತ ಹಾಕಿದ್ದಾರೆ ನನಗೆ ಅಂತೆಲ್ಲ ಖುಷಿಯಿಂದ ಹೇಳ್ತಾಳೆ ಬಂದ ತಕ್ಷಣ ಸ್ಕೂಲಲ್ಲಿ ಏನಾಗಿರುತ್ತೆ ಅಂತ. ಮಕ್ಕಳು ಈ ಥರ ಎಲ್ಲ ಹಾಕ್ಸ್ಕೊಂಡು ಬಂದಾಗ, ಈ ಥರ ಏನೋ ಮಾಡ್ಕೊಂಬಂದಾಗ ನಮಗೂ ಖುಷಿ ಆಗುತ್ತಲ್ವ ಪೇರೆಂಟ್ಸಿಗೆ. ಅವ್ರ ಖುಷಿನೇ ನಮ್ಗೆ ಖುಷಿಯಾಗಿರುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಮತ್ತು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ, ಎಲ್ಲರೂ ಕೂತ್ಕೊಂಡು. ಅವಳು ಸ್ವಲ್ಪ ಚಪಾತಿ ಎಲ್ಲ ತಿಂದಳು ನಮ್ಮ ಜೊತೆಗೆ. ನಾವು ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅದೇ ಹೇಳಿದ್ನಲ್ವ, ದುರ್ಗಾದೇವಿದು ಉಡಿ ತುಂಬೋದಿತ್ತು ಅಂತ. ಮಧ್ಯಾಹ್ನ ಪ್ರಸಾದ ಎಲ್ಲ ಇತ್ತಂತೆ ಇಲ್ಲಿ. ನಮಗೆ ಬರೋಕ್ಕಾಗಿರಲಿಲ್ಲ. ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಿದ್ದರು.
ಮತ್ತು ಸಾಯಂಕಾಲ ಬಂದರು ಅವರು. ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದರು. ನಾವು ಮಧ್ಯಾಹ್ನ ಪ್ರಸಾದಕ್ಕೆಲ್ಲ ಬಂದಿರಲಿಲ್ಲ. ಸಾಯಂಕಾಲ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಬಂದ್ರಾಯ್ತು ಅಂತ ಸಾಯಂಕಾಲ ಬಂದ್ವಿ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ಸಲ್ಲೇ ಇದೆ. ಇಲ್ಲೇ ಕ್ವಾರ್ಟರ್ಸು ಎಲ್ಲ ಇರೋದು. ನಿಯರ್ ಆಗುತ್ತೆ ನಾವಿರೋ ರೆಂಟ್ ಹೌಸಿಗೆ. ನಾವು ಕ್ವಾರ್ಟರ್ಸ್ ಎಲ್ಲ ಖಾಲಿ ಇಲ್ಲ ಅಂತ ಹೊರಗಡೆನೇ ಮನೆ ಮಾಡ್ಕೊಂಡಿದ್ದೇವೆ. ಕ್ವಾರ್ಟರ್ಸ್ ಎಲ್ಲ ಫುಲ್ ಇದೆ ಅಂತ. ಆದರೆ ದೇವಸ್ಥಾನಕ್ಕೆಲ್ಲ ಬಂದು ಹೋಗ್ತಾ ಇರ್ತೀವಿ ಶುಕ್ರವಾರ, ಮಂಗಳವಾರ ಈ ಥರ ಫ್ರೀ ಟೈಮ್ ಇದ್ದಾಗೆಲ್ಲ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲಿ ಬಂದರೆ ಸಾಕು ಎಲ್ಲ ದೇವ್ರ ದರ್ಶನವೂ ಆಗುತ್ತೆ. ಇಲ್ಲಿ ಆಂಜನೇಯ, ಗಣೇಶ, ನವಗ್ರಹ, ಸುಬ್ರಹ್ಮಣ್ಯ, ಶಿವಾಲಯ ಎಲ್ಲ ದೇವಸ್ಥಾನನೂ ಒಂದೇ ಕಡೆ ಕಟ್ಟಿದ್ದಾರೆ. ಇಲ್ಲಿ ತುಂಬ ದೊಡ್ಡ ಜಾಗದಲ್ಲಿ ಎಲ್ಲ ದೇವಸ್ಥಾನನೂ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಏನೋ ಒಂಥರ ಖುಷಿ, ಸ್ಪೇಷಿಯಸ್ ಆಗಿದೆ. ಮಕ್ಕಳು ಕೂಡ ಖುಷಿಯಿಂದ ಆಟ ಆಡ್ತಾರೆ ಇಲ್ಲಿ ಬಂದಾಗ. ನಾನು ನಮ್ಮ ಪಕ್ಕದ ಮನೆಯವರು ಟೈಮ್ ಇದ್ದಾಗೆಲ್ಲ ಮಕ್ಕಳನ್ನ ಕರ್ಕೊಂಡು ಕೂಡ ಬಂದಿರ್ತೀವಿ. ಇಲ್ಲಿ ಆಟ ಆಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಅಂತ. ನನ್ನ ಮಗಳು ಇಲ್ಲಿ ಬಂದರೆ ಓಡಾಡ್ತಾ ಇರ್ತಾಳೆ ಖುಷಿಯಿಂದ. ಅದಕ್ಕೋಸ್ಕರ ಫ್ರೀ ಇದ್ದಾಗೆಲ್ಲ ಬಂದು ಹೋಗ್ತಾ ಇರ್ತೀವಿ ಈ ದೇವಸ್ಥಾನಕ್ಕೆ. ಇದ್ರದ್ದು ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ರೀಸೆಂಟಾಗಿ ಜಾತ್ರೆ ಕೂಡ ಆಗಿತ್ತು. ಜಾತ್ರೆ ಆದಮೇಲೆ ಇದು ಉಡಿ ತುಂಬೋ ವಾರ ಎಲ್ಲ ಅಂತ ಮಾಡ್ತಾರೆ ಇಲ್ಲಿ. 5 ವಾರ, ಶುಕ್ರವಾರ, ಮಂಗಳವಾರ ಅಂತ. ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ನನ್ನ ಮಗಳು ಸ್ವಲ್ಪ ಫೋಟೋ ಹೊಡ್ಸ್ಕೊಳ್ತಾ ಇದ್ಲು ಅವ್ರ ಪಪ್ಪನ ಜೊತೆಗೆ. ನಾನು ಹಾಗೆ ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಅವ್ರ ಜೊತೆಗೆ. ಇದು ಮೇನ್ ಗೇಟು ಟೆಂಪಲ್ದು. 2 ಗೇಟ್ ಇದೆ ಇದಕ್ಕೆ. ಇದು ಒಂದು ಮೇನ್ ಗೇಟು, ದೋರ್ಬಾಗ್ಲು ಅಂತ ಏನು ಹೇಳ್ತೀವಿ ಆ ಥರ. ಆ ಕಡೆ ಒಂದು ಗೇಟ್ ಮಾಡಿದ್ದಾರೆ ಚಿಕ್ಕದು. ಇಲ್ಲೇ ಪೊಲೀಸ್ದು ಕ್ವಾರ್ಟರ್ಸು ಮತ್ತು ಆಫೀಸಸ್ ಎಲ್ಲ ಇದೆ. ಇದು ಬೇಂದ್ರೆ ಅಜ್ಜಂದು ಸಾಧನಕೆರೆ ಪಾರ್ಕ್ ಏನಿದೆ ಅದ್ರ ಪಕ್ಕದಲ್ಲೇ ಇದು ದೇವಸ್ಥಾನ ಇದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ನಾವು ಹೋಗೋಷ್ಟರಲ್ಲಿ ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಕತ್ಲಾಗಿತ್ತು. ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಹಾಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಪಾಪಡು ಮತ್ತು ಚಟ್ನಿನ ತಂದಿದ್ರು ಹಸ್ಬೆಂಡ್ ಅಂತ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.